ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ಯುರೋಪ್ನ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದು ಕಾಲದಲ್ಲಿ ಪ್ರಪಂಚವನ್ನೇ ಆಳಿದ ದೇಶ ಇದು. ನಮ್ಗೆಲ್ರಿಗೂ ಇಷ್ಟವಾದ ಪಿಜ್ಜಾ ಮತ್ತೆ ಪಾಸ್ತಾ, ಈ ಎರಡು ವಿಶ್ವ ಪ್ರಸಿದ್ಧ ಆಹಾರಗಳು ಹುಟ್ಟಿದ್ದು ಈ ದೇಶದಲ್ಲೇ. ಪುರಾತನ ಚರ್ಚ್ಗಳು, ಪುರಾತನ ಕಟ್ಟಡಗಳು ಇಲ್ಲಿ ಬಹಳ ವಿಸ್ತಾರವಾಗಿ ಕಾಣುತ್ತವೆ. ಸೂಪರ್ ಫಾಸ್ಟ್ ಕಾರ್ಗಳಾದ ಫೆರಾರಿ, ಲ್ಯಾಂಬೋರ್ಗಿನಿ ಮುಂತಾದ ಸೂಪರ್ ಕಾರ್ಗಳು ಹುಟ್ಟಿದ್ದು ಇಲ್ಲೇ. ಫುಟ್ಬಾಲ್ ಅಂದ್ರೆ ಜೀವ ಕೊಡೋ ದೇಶ ಇದು. ವರ್ಲ್ಡ್ ಕಪ್ ಅನ್ನ 4 ಬಾರಿ ಗೆದ್ದ ದೇಶ ಇದು. ಇಷ್ಟೇ ಅಲ್ಲದೆ ವರ್ಲ್ಡ್ ಫ್ಯಾಷನ್ ರಂಗದ ರಾಜಧಾನಿಯು ಈ ದೇಶದಲ್ಲೇ ಇದೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು ಮಾತನಾಡ್ತಿದ್ದ ಈ ಅದ್ಭುತ ದೇಶ ಇಟಲಿ. ಈ ವಿಡಿಯೋದಲ್ಲಿ ಇಟಲಿ ಬಗ್ಗೆ ಅದ್ಭುತವಾದ ಆಸಕ್ತಿಯಾದ ವಿಷಯಗಳನ್ನ ಒಂದೊಂದಾಗಿ ವಿವರವಾಗಿ ಹೇಳ್ತೇನೆ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಇಟಲಿ ಯುರೋಪ್ ಖಂಡದ ದಕ್ಷಿಣ ಭಾಗದಲ್ಲಿರೋ ಒಂದು ಅದ್ಭುತ ದೇಶ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಬೂಟ್ ಆಕಾರದಲ್ಲಿ ಮ್ಯಾಪ್ ನಲ್ಲಿ ಕಾಣ್ತದೆ. ಈ ದೇಶವನ್ನ 3 ಬದಿಗಳಿಂದ ಸಮುದ್ರ ಆವರಿಸಿದೆ. ಅದಕ್ಕಾಗಿ ತೀರ ಪ್ರದೇಶಗಳು ಬಹಳ ಸುಂದರವಾಗಿರುತ್ತವೆ. ಇಟಲಿಯ ವಿಸ್ತೀರ್ಣ 3,01,340 ಚದರ ಕಿಲೋಮೀಟರ್ಗಳು. ಇದು ವಿಸ್ತೀರ್ಣದ ಆಧಾರದಲ್ಲಿ ಪ್ರಪಂಚದ 72ನೇ ಅತಿ ದೊಡ್ಡ ದೇಶ. ಇಟಲಿಗೆ ಗಡಿಯಲ್ಲಿ ಫ್ರಾನ್ಸ್, ಸ್ವಿಟ್ಜರ್ಲೆಂಡ್, ಆಸ್ಟ್ರಿಯಾ, ಸ್ಲೋವೇನಿಯಾ ಮುಂತಾದ ದೇಶಗಳಿವೆ. ಈ ದೇಶದ ರಾಜಧಾನಿ ರೋಮ್. ಇಟಲಿಯ ಅಧಿಕೃತ ಕರೆನ್ಸಿ ಯುರೋ. ನಮ್ಮ ಭಾರತೀಯ ರೂಪಾಯಿಗೆ ಹೋಲಿಸಿದ್ರೆ ಯುರೋ ಮೌಲ್ಯ ಬಹಳ ಹೆಚ್ಚು. ಒಂದು ಯುರೋ ಸುಮಾರು 107 ರೂಪಾಯಿಗಳಷ್ಟಿದೆ. ಯುರೋವನ್ನ 2002ರಿಂದ ಬಳಸಲು ಪ್ರಾರಂಭಿಸಿದ್ದಾರೆ. ಅದಕ್ಕಿಂತ ಮೊದಲು ಇಟಲಿಯ ಜನರು ಲಿರಾ ಎಂಬ ಕರೆನ್ಸಿಯನ್ನ ಬಳಸುತ್ತಿದ್ದರು. ಪ್ರಪಂಚದಲ್ಲಿ ಅತ್ಯಂತ ಪ್ರಸಿದ್ಧವಾದ ಆಹಾರಗಳಾದ ಪಿಜ್ಜಾ, ಪಾಸ್ತಾ, ಜೆಲಾಟೋ ಇವೆಲ್ಲವೂ ಇಟಲಿಯಲ್ಲೇ ಹುಟ್ಟಿದ್ದು. ಈಗ ಇವು ಪ್ರಪಂಚದಾದ್ಯಂತ ಎಲ್ರಿಗೂ ಇಷ್ಟವಾದ ಆಹಾರಗಳಾಗಿವೆ. 18ನೇ ಶತಮಾನದಲ್ಲಿ ಬಡವರಿಗಾಗಿ ಅಗ್ಗವಾಗಿ ಮತ್ತೆ ಬೇಗ ತಯಾರಾಗುವಂತೆ ಈ ಪಿಜ್ಜಾವನ್ನ ತಯಾರಿಸಿದರು. ಕ್ರಮೇಣ ಇದು ಪ್ರಪಂಚದಾದ್ಯಂತ ಹರಡಿ ಜನರಿಗೆ ತುಂಬಾ ಇಷ್ಟವಾಗುತ್ತೆ. ಇಂದು ಬಡವರಿಗೆ ಸಿಗದಷ್ಟು ದುಬಾರಿಯಾಗಿ ಶ್ರೀಮಂತರಿಗೆ ಫೇವರೇಟ್ ಆಗಿ ಬಿಟ್ಟಿದೆ. ಒಂದು ಕಾಲದಲ್ಲಿ ಪ್ರಪಂಚವನ್ನ ಆಳಿದ ಮಹಾನ್ ರೋಮನ್ ಸಾಮ್ರಾಜ್ಯ ಹುಟ್ಟಿದ್ದು ಇಲ್ಲೇ. ರೋಮ್ ನಗರದಲ್ಲಿ ಸುತ್ತಾಡಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಕಣ್ಣ ಮುಂದೆ ನಿಂತಂತೆ ಭಾಸವಾಗ್ತದೆ. ಆ ಸಾಮ್ರಾಜ್ಯದ ಗರ್ಜನೆ ಇಂದಿಗೂ ಆ ಗಾಳಿಯಲ್ಲಿ ಕೇಳಿಸುವಂತಿರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳನ್ನ ಹೊಂದಿರುವ ದೇಶ ಇಟಲಿ. ಹೌದು, ಇಟಲಿಯಲ್ಲಿ ಇತಿಹಾಸ ಪ್ರತಿ ಹೆಜ್ಜೆಯಲ್ಲೂ ಕಾಣ್ತದೆ. ರೋಮ್ನ ಕಲೋಸಿಯಂ, ವೆನಿಸ್ ನಗರದ ಎಲ್ಲಾ ಭಾಗ, ಫ್ಲೋರೆನ್ಸ್ನ ಐತಿಹಾಸಿಕ ಕೇಂದ್ರ, ಪುರಾತನ ನಗರ ಪೋಂಪೋಯಿ ಅವಶೇಷಗಳು ಇದಷ್ಟೇ ಮಾತ್ರವಲ್ಲ, ಇನ್ನು ಅನೇಕ ಅದ್ಭುತ ಸ್ಥಳಗಳು ಇಟಲಿಯಲ್ಲಿವೆ. ಅದಕ್ಕಾಗಿ ಇದು ಪ್ರಪಂಚ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಇನ್ನೊಂದು ಆಸಕ್ತಿಕರ ವಿಷಯ ಏನಂದ್ರೆ, ರೋಮ್ ನಗರದ ಮಧ್ಯದಲ್ಲೇ ಒಂದು ಸ್ವತಂತ್ರ ದೇಶವಿದೆ. ಅದೇ ವ್ಯಾಟಿಕನ್ ಸಿಟಿ. ಇದು ಪ್ರಪಂಚದ ಅತಿ ಚಿಕ್ಕ ದೇಶ. ಕ್ರೈಸ್ತ ಧರ್ಮದ ಪ್ರಧಾನ ಕೇಂದ್ರ ಈ ವ್ಯಾಟಿಕನ್ ಸಿಟಿ. ಪೋಪ್ ಅವರು ಇಲ್ಲೇ ವಾಸಿಸ್ತಾರೆ. ಕ್ಯಾಥೋಲಿಕ್ ಕ್ರೈಸ್ತರಿಗೆ ಇದು ಪವಿತ್ರ ಸ್ಥಳ. ಇನ್ನೊಂದು ಆಸಕ್ತಿಯಾದ ವಿಷಯ ಏನಂದ್ರೆ, ಪ್ರಪಂಚದ ಅತಿ ವೇಗದ ಮತ್ತೆ ವಿಲಾಸವಂತ ಸೂಪರ್ ಕಾರ್ಗಳಾದ ಫೆರಾರಿ, ಲ್ಯಾಂಬೋರ್ಗಿನಿ ಸಹ ಇಟಲಿ ನೆಲದಲ್ಲೇ ಹುಟ್ಟಿದ್ದು. ವೇಗಕ್ಕೆ ಮತ್ತೆ ಸ್ಟೈಲ್ಗೆ ಇವು ಪ್ರಪಂಚದ ಗುರುತುಗಳಾಗಿವೆ. ನಮ್ಮ ದೇಶದಲ್ಲಿ ಮದುವೆ ಉಂಗುರವನ್ನ ಎಡಗೈಗೆ ಧರಿಸ್ತೇವೆ ಅಲ್ವಾ? ಆದ್ರೆ ಇಟಲಿಯಲ್ಲಿ ಹೆಚ್ಚಾಗಿ ಬಲಗೈಗೆ ಧರಿಸುವ ಸಂಪ್ರದಾಯವಿದೆ. ಇಟಲಿಯ ಜನರು ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಅವರ ಜೀವನ ಶೈಲಿಯಲ್ಲಿ ಕುಟುಂಬವೇ ಪ್ರಧಾನ ಸ್ಥಾನವಾಗಿರುತ್ತದೆ. ಇಟಲಿಯಲ್ಲಿ ಫುಟ್ಬಾಲ್ ಅಂದ್ರೆ ಒಂದು ಹುಚ್ಚು. ಅಲ್ಲಿ ಫುಟ್ಬಾಲ್ ಕೇವಲ ಆಟವಲ್ಲ, ಭಾವನೆಯಾಗಿದೆ. ಇಟಲಿಯ ರಾಷ್ಟ್ರೀಯ ಕ್ರೀಡೆ ಫುಟ್ಬಾಲ್. ವರ್ಲ್ಡ್ ಕಪ್ ಅನ್ನ 4 ಬಾರಿ ಗೆದ್ದ ಘನತೆ ಇಟಲಿ ತಂಡಕ್ಕೆ ಸಲ್ಲುತ್ತೆ. ಇನ್ನು ಫ್ಯಾಷನ್ ವಿಷಯಕ್ಕೆ ಬಂದ್ರೆ, ಪ್ರಪಂಚ ಫ್ಯಾಷನ್ ರಂಗದಲ್ಲಿ ಇಟಲಿ ವಿಶೇಷ ಸ್ಥಾನ ಪಡೆದಿದೆ. ಮಿಲಾನ್ ನಗರವನ್ನ ಪ್ರಪಂಚ ಫ್ಯಾಷನ್ ರಾಜಧಾನಿ ಎಂದು ಕರೀತಾರೆ. ಇಲ್ಲಿಂದಾನೇ ಗೂಚಿ, ಪ್ರಾಡಾ, ಡಾಲ್ಚೆ ಅಂಡ್ ಗಬ್ಬಾನಾ, ವರ್ಸಾಚೆ ದಂತಹ ಪ್ರಮುಖ ಬ್ರಾಂಡ್ಗಳು ಪ್ರಪಂಚವನ್ನ ಪ್ರಭಾವಿತಗೊಳಿಸಿದವು. ಇನ್ನೊಂದು ಗಮನಾರ್ಹ ಸಂಗತಿ ಏನೆಂದ್ರೆ, ಪ್ರಪಂಚದಲ್ಲಿ ಇನ್ನೂ ಕಾರ್ಯನಿರತವಾಗಿರುವ ಅತಿ ಹಳೆಯ ಯೂನಿವರ್ಸಿಟಿ ಕೂಡ ಇಟಲಿಯಲ್ಲೇ ಇದೆ. ಅದೇ ಬೊಲೋನಿಯಾ ಯೂನಿವರ್ಸಿಟಿ. ಇದನ್ನ 1088ರಲ್ಲಿ ಸ್ಥಾಪಿಸಲಾಯಿತು. ಅಂದ್ರೆ 1000 ವರ್ಷಕ್ಕಿಂತ ಹೆಚ್ಚು ಇತಿಹಾಸವಿರುವ ವಿದ್ಯಾಸಂಸ್ಥೆ ಇದು. ರೋಮ್ ನಗರದಲ್ಲಿರೋ ಪ್ರಸಿದ್ಧ ಟ್ರೇವಿ ಫೌಂಟನ್ ಬಗ್ಗೆ ನೀವೆಂದಾದ್ರೂ ಕೇಳಿದ್ದೀರಾ? ಅಲ್ಲಿ ಒಂದು ವಿಶೇಷ ನಂಬಿಕೆ ಇದೆ. ಆ ಫೌಂಟನ್ಗೆ ಬೆನ್ನು ತಿರುಗಿಸಿ ಒಂದು ನಾಣ್ಯವನ್ನ ಹಾಕಿದ್ರೆ ಖಂಡಿತವಾಗಿಯೂ ಮತ್ತೊಮ್ಮೆ ರೋಮ್ಗೆ ಬರ್ತೀರಿ ಎಂದು ಹೇಳ್ತಾರೆ. ಅಲ್ಲಿ ನಾಣ್ಯ ಹಾಕಿದ್ರೆ ಜೀವನದಲ್ಲಿ ಮತ್ತೊಮ್ಮೆ ಆ ನೆಲದ ಮೇಲೆ ಕಾಲಿಡ್ತೀರಿ ಎಂದು ನಂಬುತ್ತಾರೆ. ಇಲ್ಲಿ ದಿನಕ್ಕೆ ಸಾವಿರಾರು ಯುರೋಗಳು ಈ ಫೌಂಟನ್ ನಲ್ಲಿ ಬೀಳುತ್ತವೆ. ಆ ಹಣವನ್ನ ಸರ್ಕಾರ ಸಂಗ್ರಹಿಸಿ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಿಗೆ ಬಳಸ್ತದೆ. ಇಟಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ವೈನ್ ಉತ್ಪಾದಿಸುವ ದೇಶಗಳಲ್ಲಿ ಒಂದು. ಸಾವಿರಾರು ರೀತಿಯ ವೈನ್ ಬ್ರ್ಯಾಂಡ್ಗಳು ಇಲ್ಲಿ ತಯಾರಾಗುತ್ತವೆ. ಇಟಲಿಯ ಜನರ ದೈನಂದಿನ ಜೀವನದಲ್ಲಿ ವೈನ್ ಒಂದು ಭಾಗವಾಗಿ ಮಾರ್ಪಟ್ಟಿದೆ. ಕುಟುಂಬ ಊಟದ ಸಮಯದಲ್ಲೂ ವೈನ್ ಸರ್ವೇ ಸಾಮಾನ್ಯ.
ಇದು ಅವರ ಸಂಸ್ಕೃತಿ. ವಿಶ್ವ ಪ್ರಸಿದ್ಧವಾದ ಮೂಜ್ರೆಲ್ಲಾ, ಪರ್ಮೆಜಾನ್ ನಂತಹ ಚೀಸ್ಗಳು ಸಹ ಇಟಲಿಯಿಂದಲೇ ಬಂದವು. ಈ ಚೀಸ್ಗಳಿಗೆ ಅಂತಾರಾಷ್ಟ್ರೀಯ ಗುರುತು ಇದೆ. ಇಲ್ಲಿ ಕ್ವಾಲಿಟಿ ಬಗ್ಗೆ ಬಹಳ ಕಠಿಣ ನಿಯಮಗಳಿರುತ್ತವೆ, ಯಾಕಂದ್ರೆ ಇಟಲಿಯಿಂದ ಭಾರಿ ಪ್ರಮಾಣದಲ್ಲಿ ಚೀಸ್ಗಳು ಪ್ರಪಂಚದಾದ್ಯಂತ ರಫ್ತಾಗುತ್ತವೆ. ಅದಕ್ಕಾಗಿ ಪ್ರತಿ ಉತ್ಪನ್ನವನ್ನ ಅತಿ ಜಾಗ್ರತೆಯಿಂದ ಮಾನದಂಡಗಳೊಂದಿಗೆ ತಯಾರಿಸಲಾಗುತ್ತೆ. ಇಟಲಿಯ ಜನಸಂಖ್ಯೆ ಸುಮಾರು 6 ಕೋಟಿಗೆ ಹತ್ತಿರದಲ್ಲಿದೆ. ಇದರಲ್ಲಿ ಪುರುಷರ ಜನಸಂಖ್ಯೆ 48.5% ಮತ್ತೆ ಮಹಿಳೆಯರ ಜನಸಂಖ್ಯೆ 51.5%. ಆದ್ದರಿಂದ ಇಲ್ಲಿ 17 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಏಕಾಂಗಿಯಾಗಿ ವಾಸವಿದ್ದಾರೆ. ಇಟಲಿಯ ಮಹಿಳೆಯರು ದೀರ್ಘಕಾಲ ಬದುಕುತ್ತಾರೆ. ಮಹಿಳೆಯರ ಸರಾಸರಿ ಆಯುಷ್ಯು 85 ವರ್ಷಗಳಾದ್ರೆ ಪುರುಷರದ್ದು 70ರಿಂದ 75 ವರ್ಷಗಳು. ಇಲ್ಲಿ 35 ವರ್ಷಕ್ಕಿಂತ ಮೇಲ್ಪಟ್ಟವರು ಹೆಚ್ಚು ಜನರಿದ್ದಾರೆ. ಇಡೀ ದೇಶದ ಜನಸಂಖ್ಯೆ ಕೇವಲ 20% ಭೂಮಿಯಲ್ಲಿ ಮಾತ್ರ ವಾಸಿಸುತ್ತದೆ. ಯಾಕಂದ್ರೆ ದೇಶದ 80% ಭಾಗ ಕಾಡುಗಳು, ಪರ್ವತಗಳು ಮತ್ತೆ ನದಿಗಳಿಂದ ಆವೃತವಾಗಿರುತ್ತೆ. ಇಲ್ಲಿನ 6 ಕೋಟಿ ಜನರಲ್ಲಿ 74% ಜನರು ಕ್ರೈಸ್ತ ಧರ್ಮದ ಒಂದು ಶಾಖೆಯಾದ ಕ್ಯಾಥೋಲಿಕ್ ಧರ್ಮವನ್ನ ಅನುಸರಿಸ್ತಾರೆ. ಅದಕ್ಕಾಗಿ ಅವರನ್ನ ರೋಮನ್ ಕ್ಯಾಥೋಲಿಕ್ ಅಂತ ಕರೀತಾರೆ. 3% ಜನರು ಕ್ರೈಸ್ತ ಧರ್ಮದ ಇತರ ಶಾಖೆಗಳನ್ನ ಅನುಸರಿಸ್ತಾರೆ. ಹಾಗೇನೆ ಇಸ್ಲಾಂ ಧರ್ಮವನ್ನ ಅನುಸರಿಸುವವರು 4% ಇದ್ದಾರೆ. ಹಿಂದೂಗಳು 1% ಇದ್ದಾರೆ. ಇನ್ನುಳಿದ 0.5% ಬೌದ್ಧರು ಮತ್ತೆ 17.5% ಜನರು ಹಳೆಯ ಸ್ಥಳೀಯ ನಂಬಿಕೆಗಳನ್ನ ಅನುಸರಿಸ್ತಾರೆ. ಇಟಲಿಯ ಅಧಿಕೃತ ಭಾಷೆ ಇಟಾಲಿಯನ್. ಇಟಲಿಯ ರಾಜಧಾನಿ ರೋಮ್. ಇದು ಕೇವಲ ಇಟಲಿಯ ಅತಿ ಸುಂದರ ನಗರವಲ್ಲ, ಇಡೀ ಯುರೋಪ್ನಲ್ಲಿ ಈ ರೋಮ್ ನಗರದ ಇತಿಹಾಸ ಮತ್ತೆ ಸೌಂದರ್ಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಈ ನಗರವನ್ನ ಕ್ರಿಸ್ತಪೂರ್ವ 753ರಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ಇಬ್ಬರು ಸಹೋದರರು ಇದ್ದರು. ಒಬ್ಬನ ಹೆಸರು ರೋಮುಲಸ್, ಮತ್ತೊಬ್ಬನ ಹೆಸರು ರೇಮಸ್. ರೋಮುಲಸ್ ತನ್ನ ಸಹೋದರನೊಂದಿಗೆ ಜಗಳವಾಡಿ ಅವನನ್ನ ಕೊಲೆ ಮಾಡ್ತಾನೆ. ನಂತರ ರೋಮುಲಸ್ ರೋಮ್ ಎಂಬ ಈ ಸ್ಥಳಕ್ಕೆ ಬಂದು ಇದನ್ನ ನಗರವಾಗಿ ಬೆಳೆಸಿದನು. ರೋಮುಲಸ್ನ ಹೆಸರಿಂದಾನೇ ಈ ನಗರಕ್ಕೆ ರೋಮ್ ಎಂಬ ಹೆಸರು ಬಂತು. ಇದು ಕ್ರಮೇಣ ದೊಡ್ಡ ಸಾಮ್ರಾಜ್ಯವಾಗುತ್ತೆ. ಯುರೋಪ್ನ ಅನೇಕ ದೇಶಗಳಲ್ಲಿ ಒಪೇರಾ ಹೌಸ್ ನಿರ್ಮಾಣದ ಸಂಪ್ರದಾಯ ಇದೆ, ಆದ್ರೆ ಇಟಲಿನೇ ಮೊಟ್ಟ ಮೊದಲನೇದಾಗಿ ಒಪೇರಾ ಹೌಸ್ ನಿರ್ಮಿಸಿತ್ತು. ಲಾಸ್ಕಾಲಾ ಎಂಬ ಈ ಒಪೇರಾ ಹೌಸ್ 1778ರಲ್ಲಿ ನಿರ್ಮಾಣಗೊಂಡಿತ್ತು. ಇಲ್ಲಿಗೆ ಬರುವ ಕ್ಲಾಸಿಕಲ್ ಸಂಗೀತ ಪ್ರಿಯರ ಆಗಮನ ಎಂದಿಗೂ ನಿಲ್ಲೋದಿಲ್ಲ. ಇದು ಇಟಲಿಯ ಮಿಲಾನ್ ನಗರದಲ್ಲಿದೆ. ನೀವು ನೋಡ್ತಾ ಇರೋದು ಕೊಲೋಸಿಯಂ. ಇದನ್ನ ಕ್ರಿಸ್ತಶಕ 80ರಲ್ಲಿ ಟೈಟಸ್ ರಾಜ ನಿರ್ಮಿಸಿದ. ಇದು ಒಂದು ರೀತಿಯ ಸ್ಟೇಡಿಯಂ. ಆ ಕಾಲದಲ್ಲಿ ರೋಮನ್ ರಾಜನಿಗೆ ಮತ್ತೆ ಜನರಿಗೆ ಮನೋರಂಜನೆಯ ಕೇಂದ್ರವಾಗಿತ್ತು ಇದು. ಇಲ್ಲಿ ಇಬ್ಬರು ಯೋಧರನ್ನ ಒಬ್ಬರಿಗೊಬ್ಬರು ಹೋರಾಡಲು ಬಿಡುತ್ತಿದ್ದರು. ಈ ಕಾಳಗದಲ್ಲಿ ಒಬ್ಬ ಸತ್ತರೆ ಇನ್ನೊಬ್ಬ ಗೆಲ್ಲುತ್ತಿದ್ದ. ರಾಜ ಅವನಿಗೆ ಬಹುಮಾನ ನೀಡುತ್ತಿದ್ದ. ಈ ಆಟವನ್ನ ನೋಡಲು ಇಡೀ ನಗರ ಈ ಕೊಲೋಸಿಯಂಗೆ ಬರ್ತಿತ್ತು. ಇಲ್ಲಿ 50,000ದಿಂದ 80,000 ಜನರು ಒಟ್ಟಿಗೆ ಕೂತುಕೊಳ್ಳಬಹುದಾಗಿತ್ತು. ಯೋಧರ ಹೋರಾಟದ ಜೊತೆಗೆ ಪ್ರಾಣಿಗಳ ಕಾಳಗ ಮತ್ತೆ ಇತರ ಆಟಗಳನ್ನ ಇಲ್ಲಿ ಆಡ್ತಿದ್ದರು. ಇದು ಇಂದಿಗೂ ಪುರಾತನ ರೋಮ್ನ ನೆನಪನ್ನ ನೀಡುತ್ತದೆ. ಇದು ಇಟಲಿಯ ಪ್ರಮುಖ ಐತಿಹಾಸಿಕ ಕಟ್ಟಡ. ಇದರ ಗೋಡೆಗಳು 50 ಮೀಟರ್ ಎತ್ತರ ಮತ್ತೆ 189 ಮೀಟರ್ ಉದ್ದವಿರುತ್ತೆ. ಈ ಐತಿಹಾಸಿಕ ಆಂಪಿ ಥಿಯೇಟರ್ ಅನ್ನ ನೋಡಿ ಆ ಕಾಲದಲ್ಲಿ ಇದನ್ನ ಹೇಗೆ ನಿರ್ಮಿಸಿದ್ದರು ಅಂತ ಇಂದಿಗೂ ಆಶ್ಚರ್ಯ ಪಡ್ತಾರೆ. ಇಟಲಿ ಎದುರಿಸುತ್ತಿರುವ ಸಮಸ್ಯೆ ಏನೆಂದ್ರೆ ಇದು ಪ್ರಪಂಚದ ಅತಿ ಹೆಚ್ಚು ವೃದ್ಧರು ಇರುವ ದೇಶಗಳಲ್ಲಿ ಒಂದು. ಈ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ ಇಟಲಿ. ಇಲ್ಲಿ ಜನಸಂಖ್ಯೆಗೆ 25% ಜನರು 65 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ ಮತ್ತೆ 35 ವರ್ಷಕ್ಕಿಂತ ಮೇಲ್ಪಟ್ಟವರ ಸಂಖ್ಯೆ ತುಂಬಾ ಹೆಚ್ಚಿದೆ. ಕಳೆದ ಕೆಲ ದಶಕಗಳಲ್ಲಿ ಇಲ್ಲಿ ಜನರು ಮದುವೆಯಾಗ್ತಿಲ್ಲ, ಮಕ್ಕಳನ್ನ ಹೇರುತ್ತಿಲ್ಲ. ಇದರಿಂದ ಜನಸಂಖ್ಯೆ ಮತ್ತೆ ವಯಸ್ಸಿನ ನಡುವಿನ ಅಂತರ ಹೆಚ್ಚುತ್ತಿದೆ. ಜನರು ವೃದ್ಧರಾಗ್ತಿದ್ದಾರೆ, ಯುವಕರು ಜನಸಂಖ್ಯೆಯನ್ನ ಹೆಚ್ಚಿಸುತ್ತಿಲ್ಲ. ಇದರಿಂದ ಕೆಲಸ ಮಾಡುವವರ ಕೊರತೆ ಉಂಟಾಗಿದೆ. ಎಲ್ಲರೂ ವೃದ್ಧರಾದ್ರೆ ಕೆಲಸ ಮಾಡುವವರು ಯಾರು? ಯುವ ಪೀಳಿಗೆ ತಮ್ಮ ಕೆರಿಯರ್ ಮೇಲೆ ಹೆಚ್ಚು ಗಮನ ಕೊಡ್ತಿದೆ. ಅದಕ್ಕಾಗಿ ಅನೇಕರು ಇತರ ದೇಶಗಳಲ್ಲಿ ಸ್ಥಿರಪಡ್ತಿದ್ದಾರೆ. ಇದರಿಂದ ಸರ್ಕಾರದ ಮೇಲೆ ಒತ್ತಡ ಬರ್ತಿದೆ. ವೃದ್ಧರಿಗೆ ದೀರ್ಘಕಾಲ ಪೆನ್ಷನ್ ಕೊಡಬೇಕಾಗ್ತದೆ, ಅವರ ಚಿಕಿತ್ಸೆಗೆ ಹೆಚ್ಚು ಖರ್ಚು ಮಾಡಬೇಕಾಗ್ತದೆ. ಅದಕ್ಕಾಗಿ ದೇಶವನ್ನ ಮುಂದೆ ಕೊಂಡೊಯ್ಯಲು ಇಟಲಿ ಹೊಸ ಪೀಳಿಗೆಯನ್ನ ಬಯಸುತ್ತಿದೆ. ಯುವಕರು ಇಲ್ಲದಿದ್ರೆ ದೇಶ ಮುಂದುವರಿಯಲು ಸಾಧ್ಯವಿಲ್ಲ. ಇಲ್ಲಿ ಕೆಲಸಕ್ಕೆ ಕೊರತೆ ಇಲ್ಲ, ಆದರೆ ಕೆಲಸ ಮಾಡುವವರ ಕೊರತೆ ಇದೆ. ಇದೇ ರೀತಿ ಜನಸಂಖ್ಯೆ ಕಡಿಮೆಯಾದ್ರೆ ಮುಂದಿನ 20 ವರ್ಷಗಳಲ್ಲಿ ಇರುವ 6 ಕೋಟಿ ಜನಸಂಖ್ಯೆ 5 ಕೋಟಿಗೆ ಇಳಿಯಬಹುದು. ಇದು ಇಟಲಿಗೆ ದೊಡ್ಡ ಸಮಸ್ಯೆಯಾಗಿದೆ ಮತ್ತೆ ಇದರ ನೇರ ಪರಿಣಾಮ ದೇಶದ ಆರ್ಥಿಕತೆಯ ಮೇಲೆ ಬೀಳ್ತದೆ. ಇದು ಇಟಲಿಯ ವೆನಿಸ್ ನಗರ. ಇದನ್ನ ನದಿ ಕಾಲುವೆಗಳ ನಗರ ಅಂತಾನೂ ಕರೀತಾರೆ. ಅಚ್ಚರಿಯ ವಿಷಯ ಏನೆಂದ್ರೆ ಇಲ್ಲಿ ರಸ್ತೆಗಳೇ ಇರೋದಿಲ್ಲ. ಎಲ್ಲ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ದೋಣಿಯನ್ನ ಬಳಸ್ತಾರೆ. ಈ ದೋಣಿಗಳನ್ನ ಇವರು ಗೋಂಡೋಲಾ ಅಂತ ಕರೀತಾರೆ. ಇದು ಇಟಲಿಯ ಮಿಲಾನ್ ನಗರ. ಈ ನಗರ ಫ್ಯಾಷನ್, ಕಲೆ ಮತ್ತೆ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದೆ.
ಇದು ಇಟಲಿಯ ಸುಂದರ ನಗರ ಫ್ಲೋರೆನ್ಸ್. ಈ ನಗರ ಕಲೆ ಮತ್ತೆ ಚಿಂತನೆಗಳಿಗೆ ಪ್ರಸಿದ್ಧವಾಗಿದೆ. ಇತಿಹಾಸದ ಮಹಾನ್ ಕಲಾವಿದರಲ್ಲಿ ಒಬ್ಬರಾದ ಲಿಯೋನಾರ್ಡೋ ಡಾ ವಿಂಚಿ ಇಲ್ಲೇ ಜನಿಸಿದ್ದರು. ಅವರು ಅನೇಕ ಚಿತ್ರಗಳನ್ನ ರಚಿಸಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ. ಮೊನಾಲಿಸಾ ಚಿತ್ರ ಸಾಕಷ್ಟು ರಹಸ್ಯಗಳನ್ನ ಅಡಗಿಸಿಕೊಂಡಿದೆ. ಇದನ್ನ ಲಿಯೋನಾರ್ಡೋ ಡಾ ವಿಂಚಿ ಅವರೇ ರಚಿಸಿದ್ದರು. 1503 ರಿಂದ 1506 ನಡುವೆ ರಚಿತವಾದ ಈ ಚಿತ್ರ ಇಂದಿಗೂ ಫ್ರಾನ್ಸ್ನ ರಾಜಧಾನಿ ನ ಲೌವ್ರೆ ಮ್ಯೂಸಿಯಂ ಅಲ್ಲಿದೆ. ನೊಬೆಲ್ ಪ್ರಶಸ್ತಿ ಗೆಲ್ಲೋ ವಿಷಯದಲ್ಲೂ ಇಲ್ಲಿನ ಜನರು ಮುಂದಿದ್ದಾರೆ. ಇಟಲಿ ಇಲ್ಲಿಯವರೆಗೆ 14 ಬಾರಿ ನೊಬೆಲ್ ಪ್ರಶಸ್ತಿ ಗೆದ್ದಿದೆ. 1901ರಲ್ಲಿ ಮೊದಲ ಬಾರಿಗೆ ಗೂಗ್ಲಿಯೆಲ್ಮೊ ಮಾರ್ಕೋನಿ ಭೌತಶಾಸ್ತ್ರದಲ್ಲಿ ಈ ಪ್ರಶಸ್ತಿಯನ್ನ ಗೆದ್ದರು. ಟೋನಿ ಮಾರಿಸನ್ ಸಾಹಿತ್ಯ ಕ್ಷೇತ್ರದಲ್ಲಿ 1993ರಲ್ಲಿ ಗೆದ್ದರು. ಇಲ್ಲಿನ ವಿದ್ವಾಂಸರು ರಾಸಾಯನಶಾಸ್ತ್ರ, ಭೌತಶಾಸ್ತ್ರ, ಸಾಹಿತ್ಯ ಮತ್ತೆ ಔಷಧಶಾಸ್ತ್ರ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದಿದ್ದಾರೆ. ಇಟಲಿ ಪ್ರಪಂಚದ ಅತಿ ಬಲವಾದ ಆರ್ಥಿಕತೆಗಳನ್ನ ಹೊಂದಿರುವ ದೇಶಗಳಲ್ಲಿ ಒಂದು. ಇದು ಅತಿ ಹೆಚ್ಚು ಹಣವನ್ನ ಪ್ರವಾಸೋದ್ಯಮದಿಂದ ಗಳಿಸುತ್ತದೆ. ದೇಶದ ಆರ್ಥಿಕತೆಯ 15% ಭಾಗ ಕೇವಲ ಪ್ರವಾಸೋದ್ಯಮದ್ದು. ಇದರಿಂದಾನೇ ದೇಶಕ್ಕೆ ಭಾರಿ ಲಾಭ ಸಿಗುತ್ತದೆ. ಇಟಲಿಯಲ್ಲಿ ಭಾರತೀಯರು ಹೆಚ್ಚಾಗಿ ಮಾಡುವ ಉದ್ಯೋಗಗಳು ಕೃಷಿ, ಡೈರಿ ಫಾರ್ಮಿಂಗ್, ಫುಡ್ ಇಂಡಸ್ಟ್ರಿ, ಕೆಲವರು ರೆಸ್ಟೋರೆಂಟ್, ಹೋಟೆಲ್ ರಂಗ, ಟ್ರಾನ್ಸ್ಪೋರ್ಟ್ ರಂಗ, ಕೇರ್ ಟೇಕರ್ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಈಗ ಇಟಲಿಯಲ್ಲಿ ಭಾರತೀಯರ ಆವರೇಜ್ ಸ್ಯಾಲರಿ ಬಗ್ಗೆ ಮಾತನಾಡೋಣ. ಕೃಷಿ ಮತ್ತೆ ಡೈರಿ ಫಾರ್ಮಿಂಗ್ ರಂಗದಲ್ಲಿ ಕೆಲಸ ಮಾಡುವವರಿಗೆ ತಿಂಗಳಿಗೆ ಸುಮಾರು 900 ರಿಂದ 1300 ಯೂರೋಗಳವರೆಗೂ ಸಂಬಳ ಇರುತ್ತದೆ. ಇದು ಭಾರತೀಯ ಕರೆನ್ಸಿಯಲ್ಲಿ 97,000 ದಿಂದ 1.5 ಲಕ್ಷದವರೆಗೂ ಇರುತ್ತೆ. ಹೋಟೆಲ್ ಮತ್ತೆ ರೆಸ್ಟೋರೆಂಟ್ ರಂಗದಲ್ಲಿ ಕಿಚನ್ ಹೆಲ್ಪರ್ ಆಗಿ ಕೆಲಸ ಮಾಡುವವರಿಗೆ 1 ಲಕ್ಷದಿಂದ 1,60,000 ಸಂಬಳ ಸಿಗುತ್ತೆ. ಐಟಿ ಮತ್ತು ಟೆಕ್ನಾಲಜಿ ರಂಗದಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಇನ್ನಷ್ಟು ಹೆಚ್ಚಾಗಿರ್ತದೆ. ಆದ್ರೆ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಒಂದು ವಿಷಯ ಗಮನದಲ್ಲಿಡಿ. ಸಂಬಳ ಹೆಚ್ಚಾಗಿ ಕಾಣಿಸಿದರೂ ಇಟಲಿಯಲ್ಲಿ ಜೀವನ ಖರ್ಚು ತುಂಬಾ ಹೆಚ್ಚು. ಆದ್ದರಿಂದ ಸಂಬಳ ಮಾತ್ರವಲ್ಲ, ಖರ್ಚುಗಳು, ಟ್ಯಾಕ್ಸ್ಗಳು, ವೀಸಾ ಸ್ಥಿತಿಗಳು ಎಲ್ಲವನ್ನ ಒಟ್ಟಿಗೆ ನೋಡ್ಬೇಕು. ಇಟಲಿಗೆ ಹೋಗುವ ಮೊದಲು ಅಲ್ಲಿನ ಪರಿಸ್ಥಿತಿಗಳು, ಖರ್ಚುಗಳು, ವೀಸಾ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡು ಹೋಗುವುದು ಬಹಳ ಮುಖ್ಯ. ನೋಡಿದ್ರಲ್ವಾ ಫ್ರೆಂಡ್ಸ್ ಇಟಲಿ ದೇಶದ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.